एआईसीसी जो मुखिया है श्री मल्लिकार्जुन खड़गे जी, बट एज उनके फेवर में नहीं है। मुखिया के हिसाब से जो दौड़ भाग, जो मेहनत करना चाहिए, जो लोगों को कनेक्ट करना चाहिए, वो ಪಾಸಿಬಲ್ नहीं है उनमें। ಕಾಂಗ್ರೆಸ್ನಲ್ಲಂತೂ ಸದ್ಯಕ್ಕೆ ಒಳಬೇಗುದಿ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಲ್ಲಿ ತನಕ ಕೇವಲ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ, ತಮಿಳುನಾಡಿನಂತಹ ರಾಜ್ಯ ಘಟಕಗಳಿಗೆ ಮಾತ್ರ ಸೀಮಿತ ಆಗಿದ್ದ ಗುಂಪುಗಾರಿಕೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಾ ಇದೆಯಾ ಅನ್ನೋ ಡೌಟ್ ಕ್ರಿಯೇಟ್ ಆಗ್ತಾ ಇದೆ. ಯಾಕೆಂದ್ರೆ ಈಗ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಚೇಂಜ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಒತ್ತಡ ಕೇಳ್ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವರಿಷ್ಠೆ ಹಾಗೆ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿರೋ ಒಡಿಶಾದ ಕಟಕ್ನ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕೀಮ್ ಅವರು ಪಕ್ಷ ಪ್ರಸ್ತುತ ಕಠಿಣ ಸಮಯವನ್ನ ಫೇಸ್ ಮಾಡ್ತಾ ಇದೆ, ಹೊಸ ನಾಯಕತ್ವದ ಅಗತ್ಯ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಯಸ್ಸು ನಾಯಕತ್ವಕ್ಕೆ ನಮಗೆ ಅನುಕೂಲಕರವಾಗಿಲ್ಲ, ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಪಕ್ಷದ ಚುಕ್ಕಾಣಿ ಕೊಡಬೇಕು ಅಂತ ತಿಳಿಸಿದ್ದಾರೆ. ಇನ್ನೂ ಮುಂದುವರೆದು ಮಾತನಾಡಿರೋ ಅವರು ಯುವ ನಾಯಕರು ಪಕ್ಷವನ್ನ ತೊರೆದ ಉದಾಹರಣೆಗಳನ್ನ ಅಂದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಆಗಿರಬಹುದು, ಹಿಮಂತ ಬಿಸ್ವಾ ಶರ್ಮಾ ಹೀಗೆ ಮುಂತಾದವರನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ ತನ್ನ ಮುಂದಿನ ತಲೆಮಾರನ್ನ ಉಳಿಸಿಕೊಳ್ಳೋದಕ್ಕೆ ಫೇಲ್ಯೂರ್ ಆಗ್ತಾ ಇದೆ ಅಂತ ಮೊಕೀಮ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಾ ಹಿರಿಯರಾಗಿದ್ದಾರೆ, ಹೀಗಾಗಿ ಪಕ್ಷಕ್ಕೆ ಈಗ ಯುವ ನಾಯಕರನ್ನ ಮುಂದಕ್ಕೆ ತರಬೇಕು, ಯುವ ಜನರ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಇದು ಅನಿವಾರ್ಯ ಆಗಿರೋದ್ರಿಂದ ನಮ್ಮಲ್ಲಿ ಪ್ರಿಯಾಂಕಾ ಅಂತಹ ಯುವ ನಾಯಕರಿದ್ದಾರೆ, ಅಂಥವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಡಿಶಾ ಕಾಂಗ್ರೆಸ್ನಲ್ಲಿ ತೀವ್ರವಾದ ನಾಯಕತ್ವದ ಕೊರತೆ ಇದೆ. ಹಲವು ವರ್ಷಗಳಿಂದ ಒಂದಿಷ್ಟು ನಾಯಕರೇ ಮುಂಚೂಣಿಯಲ್ಲಿದ್ರು, ಅವರು ಪಕ್ಷದ ಕಾರ್ಮಿಕರಿಗೆ ದಿಕ್ಕು ತೋರಿಸಲಿಲ್ಲ ಅಂತ ಆರೋಪ ಮಾಡಿರೋ ಮೊಕೀಮ್, ತಳಮಟ್ಟದ ಕಾರ್ಯಕರ್ತರು ಗೊಂದಲದಲ್ಲಿ ಧೈರ್ಯ ಕಳೆದುಕೊಂಡು ದಿಕ್ಕು ತೋಚದಂತೆ ಇದ್ದಾರೆ ಅಂತಾನೂ ಪತ್ರದಲ್ಲಿ ತಿಳಿಸಿದ್ದಾರೆ. ಇನ್ನೂ ಮುಂದುವರೆದು ಒಪಿಸಿಸಿ ಅಧ್ಯಕ್ಷ ಭಕ್ತಚರಣ ದಾಸ್ ಅವರು ತಮ್ಮನ್ನ ವಿಭೀಷಣ ಅಂತ ಕರೆದಿರೋದನ್ನ ಗಂಭೀರವಾಗಿ ವಿರೋಧಿಸಿರೋ ಮೊಕೀಮ್, ಸಂಸ್ಥೆ ಒಳಗಿನ ಟೀಕೆಗಳನ್ನ ದ್ರೋಹ ಅಂತ ಪರಿಗಣಿಸುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಹೊರಹಾಕಿದ್ದಾರೆ. ಇನ್ನು ತಾವು 3 ವರ್ಷಗಳಿಂದ ಎಂಎಲ್ಎ ಆಗಿದ್ದು ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರನ್ನೇ ಮೀಟ್ ಮಾಡೋದಕ್ಕಾಗಿಲ್ಲ, ಆದರೂ ಭೇಟಿಯಾಗೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದನ್ನ ಎಕ್ಸಾಂಪಲ್ ಆಗಿ ಕೊಟ್ಟು ಕಾರ್ಯಕರ್ತರು ಹಾಗೆ ರಾಷ್ಟ್ರ ಮಟ್ಟದ ನಾಯಕತ್ವದ ನಡುವೆ ದೊಡ್ಡ ಅಂತರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು. ಇನ್ನು ಈ ಒಳಜಗಳ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡೋದಕ್ಕೂ ಒಂದು ಅವಕಾಶ ಸಿಕ್ಕಿದ್ದು, ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಅವರು ಎಕ್ಸ್ಪೋಸ್ಟ್ನಲ್ಲಿ ಇದನ್ನ ಕಾಂಗ್ರೆಸ್ ವಿರುದ್ಧದ ಕಾಂಗ್ರೆಸ್ ಅಂತ ಕರೆದು ಪಕ್ಷ ಮುಳುಗ್ತಾ ಇರೋ ಹಡಗು ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮೇಲಿಂದ ಮೇಲೆ ಅಂದ್ರೆ ಸೋಲಿನ ಮೇಲೆ ಸೋಲ್ ಕಾಣ್ತಾ ಇದೆ ಕಾಂಗ್ರೆಸ್. ಇಡೀ ದೇಶದಲ್ಲಿ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ಮುಂದಿನ ದಿನಗಳಲ್ಲಿ ಅದು ಸಾಧ್ಯವಾಗದೇ ಇದ್ರೆ ನಿಜಕ್ಕೂ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬಿಡುತ್ತೆ ಅನ್ನುವಂತ ಒಂದಷ್ಟು ಆತಂಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇರೋದ್ರಿಂದ ಮೇಲ್ಮಟ್ಟದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು, ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗಬೇಕು, ಮಲ್ಲಿಕಾರ್ಜುನ ಖರ್ಗೆ ಬದಲು ಯುವ ನಾಯಕರಿಗೆ ಅವಕಾಶ ಕೊಡಬೇಕು, ಅದರಲ್ಲೂ ಪ್ರಿಯಾಂಕಾ ಗಾಂಧಿಗೆ ಆ ಅವಕಾಶ ಕೊಡಬೇಕು ಅನ್ನುವಂಥ ಒಂದಷ್ಟು ಒತ್ತಾಯಗಳು, ಅಭಿಪ್ರಾಯಗಳು ಕೇಳಿ ಬರ್ತಾ ಇರೋದ್ರಿಂದ ಇದನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಏನಾದರೂ ಬದಲಾವಣೆ ಮಾಡೋದಕ್ಕೆ ಯೋಚನೆ ಮಾಡುತ್ತಾ, ಅಥವಾ ಹೀಗೆ ಎಐಸಿಸಿ ಅಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿರುವಂತಹ ಈ ಶಾಸಕನಿಗೆ ಏನಾದರೂ ನೋಟಿಸ್ ಕೊಡುತ್ತಾ, ಕಾದು ನೋಡಬೇಕು. हमारी गार्डियन होती हैं सोनिया गांधी, उनकी सैक्रिफाइस कभी ये भारतवर्ष भूल नहीं पाएगा। राजीव गांधी की हत्या के बाद उन्होंने जिस तरह कांग्रेस का कमान संभाला, कांग्रेस को लड़ाई करके फिर सरकार में लाए, यूपीए गवर्नमेंट बना हमारा, 10 साल के लिए हम गवर्नमेंट में रह के जो रिफॉर्म किए भारतवर्ष का, उसकी मिसाल मतलब सोनिया गांधी की कंट्रीब्यूशन, सैक्रिफाइस सब कुछ था। आज पार्टी को जरूरत है फिर उनकी सलाह की, इसलिए हमने उनको एक लेटर लिखा है कि मैडम सोनिया जी, इस दर से पार्टी गुजर रहा है और इसमें आपकी सलाह की जरूरत है, नए लीडरशिप को सामने लाना जरूरत है। हमारे आदरणीय एआईसीसी जो मुखिया है श्री मल्लिकार्जुन खड़गे जी बहुत वरिष्ठ नेता है, बट एज उनके फेवर में नहीं है, 83 साल उम्र हो चुका है। विरोधी दल अपोजिशन की पार्टी के मुखिया के हिसाब से जो दौड़ भाग, जो मेहनत करना चाहिए, जो लोगों को कनेक्ट करना चाहिए, वो पॉसिबल नहीं है उनमें। तो इसलिए उन लोग सलाहकार रह के कुछ युवा को सामने लाना चाहिए। हमारे पास प्रियंका जी हैं और भी बहुत सारे युवा हैं जो सामने आके कांग्रेस पार्टी को और भी मजबूत करेंगे। राहुल जी सीएलपी लीडर हैं, वो अपना रोल प्ले कर रहे हैं और कोई एक प्रेसिडेंट बन के अपना रोल प्ले करेगा। ये मेरा अपना जाति एक कांग्रेस का सच्चा वर्कर के हिसाब से सोनिया जी को अपील है। हम सोच रहे हैं कि
इसको ऊपर सोनिया जी और CWC मेंबर जरूर इसको गुरुत्व देंगे, इसके ऊपर इसको डिस्कशन करेंगे और इसमें बदलाव लाएंगे। उड़ीसा के कंटेस्ट में हम लोग 6 बार इलेक्शन हार चुके हैं और वोट परसेंटेज अभी 13% आ गई है। पार्टी तीसरे नंबर पे आ गई है। उड़ीसा को भी रिबिल्ड करने के होने से आप उड़ीसा में जो भी PCC प्रेसिडेंट बन रहे हैं उसमें कोई ये नहीं है, हाईकमांड का सिलेक्शन है। लेकिन अभी जो लीडरशिप है, ये लीडरशिप पैन उड़ीसा फिगर नहीं है। पूरे उड़ीसा में सब तरफ सब कोने में इनका आग्रह नहीं है। सो एक छोटा सा टीम बनाकर जो नेचुरल लीडर्स हैं डिफरेंट कॉर्नर्स में, उनको साथ लेके AICC अगर खुद कंट्रोल में अगर करना चाहेंगे तो उड़ीसा रिबिल्ड हो पाएगा। तो मुश्किल है करना, क्योंकि एक छोटा सा नुआपड़ा बाई इलेक्शन एक अलार्मिंग सिचुएशन है कि हमारी वोट गए बार जो हमारा जो कैंडिडेट खड़ा हुआ था इस बार हारा है। उस बार वो 11,000 वोट में हारा था सेकंड पोजीशन में है, और इस बार सेकंड पोजीशन में रहा लेकिन 83,000 वोट से हारा है। तो ये बहुत कंसर्न है। इसलिए मैंने सोनिया जी को लेटर लिखा है। इसमें एक साधारण करने के हिसाब से, जिसके ग्रैंडफादर फ्रीडम फाइटर थे, हमारे भैया कांग्रेस पार्टी के काम करते ही जान तोड़े हैं। हम इस पार्टी को यहाँ पे कटक एक एंटी कांग्रेस सीट था, सरकार में भी कटक में कांग्रेस के MLA बन नहीं पा रहे थे। हमने मेहनत करके यहाँ पे कांग्रेस को खड़ा किया। इस बार भी कांग्रेस की MLA यहाँ से जीती हुई है सोफिया। तो मेहनत करना, मार्क्सिस्ट से जुड़ना, लोगों से कनेक्ट करना, लोगों के इशू को लेकर लड़ाई करना, ये अगर ठीक से होगा तब कांग्रेस पार्टी फिर से वापस आएगी। यही मेरा सलाह था।